ರಾಜಕೀಯದಲ್ಲಿ ಬೆಳಿಬೇಕು ಅನ್ಕೊಂಡಿದ್ಯಾ ಅಲ್ವಾ? ಆದ್ರೆ ಇನ್ಮುಂದೆ ನಿನ್ನನ್ನ ಹೇಗ್ ಬೆಳೆಸ್ಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ನಿನ್ನನ್ನ ನಾಶ ಮಾಡೋದೇ ನನ್ನ ಗುರಿ. ನನ್ನ ಗುರಿ ಮೀರಿ ನೀನ್ ಹೇಗ್ ಗೆಲ್ತೀಯ ಅಂತ ನಾನು ನೋಡ್ತೀನಿ. ಇದು ನಾನು ನಿನಗೆ ಹಾಕ್ತಿರೋ ಚಾಲೆಂಜ್. ಶ್ರಾವಣಿಗೆ ಎಷ್ಟು ಧೈರ್ಯ ಇದ್ರೆ ಅವಳು ನನ್ನ ಎದುರುಗಡೆ ಬಂದು ನಿಂತ್ಕೋತಾಳೆ, ಅದು ನನ್ನ ಮನೇಲಿ. ಅಲ್ಲ, ಅವಳು ನನ್ನ ಎದುರುಗಡೆ ಬಂದು ನನ್ನ ಫೋಟೋಗೆ ಕಲ್ಲು ಹೊಡೆದು ನನಗೆ ಗನ್ ತೋರಿಸಿ ಹೋಗ್ತಾಳೆ. ಇಷ್ಟೆಲ್ಲ ಆದ್ರೂ ಅವಳಿಗೆ ವಿಜಯಾಂಬಿಕನ್ ಪವರ್ ಗೊತ್ತಿಲ್ವಲ್ಲ. ಅವಳು ಇಡೀ ಸಂಸಾರನೇ ಬೀದಿಗೆ ತಂದಿದ್ದೀನಿ. ಆದ್ರೂ ಅವಳಿಗೆ ಅಹಂಕಾರ ಕಡಿಮೆ ಆಗಿಲ್ಲ. ಇವಳಿಗೆ ಇಷ್ಟು ಧೈರ್ಯ ಬರಕ್ಕೆ ಹೇಗ್ ಸಾಧ್ಯ? ಈ ಮಾಡಿ ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ಮನೇಲಿ ಇಷ್ಟೆಲ್ಲ ನಡೀತಿದ್ರು ಅವನಿಗೆ ಯಾವುದ್ರ ಬಗ್ಗೆ ಚಿಂತೆ ಇಲ್ಲ. ಈ ಮಾಡಿಗೋಸ್ಕರ ಇಷ್ಟೆಲ್ಲ ಆಸ್ತಿ, ಅಂತಸ್ತು, ಅಧಿಕಾರ ಎಲ್ಲ ಮಾಡಿದ್ರು ಇವನು ಮಾತ್ರ ನೆಟ್ಟಿಗಿರಲ್ಲ. ಹೆಜ್ಜೆ ಹೆಜ್ಜೆಗೂ ಇರಿಟೇಟ್ ಮಾಡ್ತಾನೆ. ನಾಯಿನ ಕರ್ಕೊಂಬಂದು ಸಿಂಹಾಸನಲ್ಲಿ ಕೂರಿಸ್ದಂಗಾಗಿದೆ. ಆದ್ರೆ ಅವಳು ಮೆರೀತಿದ್ದಾಳೆ. ಇಂಥ ಮಗಳಿರೋದಕ್ಕೆ ಆ ವೀರು ಹೆಮ್ಮೆಯಿಂದ ಇರೋದು. ನನಗೂ ಇದ್ದಾನೆ ಮಗ. ಇರಿಟೇಟ್ ಮಾಡಿ ನನಗೆ ಟಾರ್ಚರ್ ಕೊಡ್ತಾನೆ. ಇರ್ಲಿ ನಾನೇನೇ ಮಾಡಿದ್ರು ಎಲ್ಲ ನನ್ನ ಮಗನಿಗೋಸ್ಕರ ತಾನೇ ಮಾಡ್ತಿರೋದು. ನನಗೀಗ ಈ ಆಸ್ತಿ ಅಂತಸ್ತು ಎಲ್ಲ ಸಂಪಾದನೆ ಮಾಡೋದಕ್ಕಿಂತ ಆ ಶ್ರಾವಣಿ ಅಹಂಕಾರ ಮುರಿಬೇಕು. ಅದೇ ನನಗೆ ಬೇಕಾಗಿರೋದು. ಬಿಡಲ್ಲ, ಅವಳನ್ನು ಸುಮ್ಮನೆ ಬಿಡಲ್ಲ. ನನ್ನ ಫೋಟೋಗೆ ಕಲ್ಲು ಹೊಡೆದಿರೋಳಿಗೆ ನಾನು ಸರಿಯಾಗಿ ಉತ್ತರ ಕೊಡಲೇಬೇಕು. ಅಪ್ಪ ಅಮ್ಮನ ಪ್ರೀತಿನೇ ಸಿಗದೆ ಬೆಳೆದಿರೋಳು. ಆದ್ರೆ ಈಗ ಅವ್ರ ಪ್ರೀತಿ ಸಿಕ್ಕಿದ ತಕ್ಷಣ ಇವಳಿಗೆ ಅಹಂಕಾರ ಆಗೋಗಿದೆ. ಅವ್ರ ಮೂಲಕನೇ ಅವಳಿಗೆ ನೋವು ಕೊಡಬೇಕು. ನನ್ನ ಎದುರಿಗೆ ಬೀಸಿರೋ ಕಲ್ಲು ಅವರಪ್ಪನಿಗೆ ವಾಪಸ್ ಬೀಳೋ ಥರ ನಾನು ಮಾಡಬೇಕು. ಮಾಡ್ತೀನಿ.